ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಟ್ರೇಡಿಂಗ್ನಲ್ಲಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ನಾವು ಎಕ್ಸಿಟ್ನ ಏನಕ್ಕೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಯಾವ ರೀತಿ ಇಫ್ ಇನ್ ಕೇಸ್ ನಾನೇನಾದರೂ ರೈಟ್ ಪಾಯಿಂಟಲ್ಲಿ ಎಕ್ಸಿಟ್ ಆಗಿಲ್ಲ ಅಂತ ಇದ್ದಾಗ ಇವತ್ತು ಯಾವ ರೀತಿ ನನಗೆ ತುಂಬಾ ದೊಡ್ಡ ಲಾಸಸ್ ಇವತ್ತು ಆಗೋ ಸಾಧ್ಯತೆ ಇರ್ತು ಆ್ಯಂಡ್ ಯಾವ ರೀತಿ ನಾನು ಇವತ್ತು ರೈಟ್ ಪಾಯಿಂಟಲ್ಲಿ ಎಕ್ಸಿಟ್ನ ಕಂಡಿದ್ದೇನೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡ್ಬೋದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇವತ್ತಿನ ನಿಫ್ಟಿಯ ಚಾರ್ಟನ್ನು ನಾವು ಫಸ್ಟಿಗೆ ಒಬ್ಸರ್ವ್ ಮಾಡೋಣ. ನಿಫ್ಟಿ ನಮಗೆ ಓಪನಿಂಗಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಇಲ್ಲಿ ಕೊಡಲಿಕ್ಕೆ ಟ್ರೈ ಮಾಡುತ್ತೆ. ಬಾಟಮಲ್ಲಿ ನಾನೊಂದು ಎಂಟ್ರಿನ ಇಲ್ಲಿ ಪ್ಲಾನ್ ಮಾಡ್ತೇನೆ. ಈ ಒಂದು ಪಾಯಿಂಟಲ್ಲಿ ನಮಗೆ ನಮ್ಮ ಸ್ಟ್ರಾಟಜಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಪ್ರೈಸ್ ಫಸ್ಟ್ ಕ್ಯಾಂಡಲ್ನ ಲೋ ಬ್ರೇಕ್ ಡೌನ್ ಆದಾಗ ನಾನು ಇಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ತೇನೆ. ಆ ಬೇಸ್ದಾಗಿ 1:2 ಎಕ್ಸ್ಪೆಕ್ಟೇಷನ್ ನಾನು ಇಲ್ಲಿ ಹೊಂದಿದೆ. ಸೊ 1:2ಗೆ ನಾನು ಎಕ್ಸಿಟ್ ಆಗಬೇಕು ಅಂತ ನಾನು ಪ್ಲಾನ್ನ ಮಾಡ್ತಾ ಇದ್ದೆ. ಇಲ್ಲಿ ನನ್ನ ಆರ್ಡರ್ ಬುಕ್ ಅನ್ನು ಕೂಡ ನೀವು ಗಮನಿಸಬಹುದು. ಅರೌಂಡ್ ನಾನು ಇಲ್ಲಿ ಎಂಟ್ರಿ ಪಡೆದಿರೋದು ಎಷ್ಟಕ್ಕೆ ಅಂದರೆ 935ಗೆ ನಾನು ಎಂಟ್ರಿ ಪಡೆದಿದ್ದೆ. 900 ಕ್ವಾಂಟಿಟೀಸ್ನ 218ಗೆ ನಾನು ಇಲ್ಲಿ ಎಂಟ್ರಿ ಪಡೆದಿರೋದನ್ನು ನೀವು ಒಬ್ಸರ್ವ್ ಮಾಡಬಹುದು. ಸೊ 24,800 ಪಿಯಲ್ಲಿ ನಾನು ಎಂಟ್ರಿ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿದೆ. 218ಗೆ ನಾನು ಎಂಟ್ರಿನ ಪ್ಲಾನ್ ಮಾಡ್ತೇನೆ. ಅಲ್ಲಿಂದ ಪ್ರೈಸ್ ಒಂದು ಉತ್ತಮವಾದ ಮೊಮೆಂಟಮ್ನ ನಮಗೆ ಕೊಡುತ್ತೆ. ನಿಯರ್ ಅಬೌಟ್ 246 ವರೆಗೂ ನನಗೆ ಮೊಮೆಂಟಮ್ನ ಕೊಡುತ್ತೆ. ನಿಯರ್ ಅಬೌಟ್ 33 ಪಾಯಿಂಟ್ಸ್ ಅನ್ನು ನನಗೆ ಇಲ್ಲಿ ನಿಫ್ಟಿ ಕೊಡುತ್ತೆ. ಬಟ್ ನಾನೇನು ಮಾಡ್ತೀನಿ, 1:2ಗೆ ವೆಯ್ಟ್ ಮಾಡ್ತಾ ಇದೆ. ಇಫ್ ಇನ್ ಕೇಸ್ ನಾವು ಸೇಮ್ ಪ್ರೀಮಿಯಂ ಚಾರ್ಟ್ ಅನ್ನ 5 ಮಿನಿಟ್ಸ್ ಅಲ್ಲಿ ನಾವು ನೋಡಿದಾಗ ನಾವು ಇಲ್ಲಿ ಗಮನಿಸಬಹುದು, ಸಮ್ವೇರ್ ಈ ಪಾಯಿಂಟ್ ಅಲ್ಲಿ ನಾನು 218 ಅಲ್ಲಿ ಎಂಟ್ರಿ ಪಡೆದಿದೆ ಅಂಡ್ ನನ್ನ ಎಸ್ ಎಲ್ ಈ ಒಂದು ಎಂಟ್ರಿ ಕ್ಯಾಂಡಲ್ ನ ಕೆಳಗಡೆ ಇತ್ತು ಅಂಡ್ 1:2 ನನ್ನ ಎಕ್ಸ್ಪೆಕ್ಟೇಷನ್ ಆಗಿತ್ತು. ಬಟ್ ಇಲ್ಲಿ ಪ್ರೈಸ್ ಏನ್ ಮಾಡುತ್ತೆ, ನಿಯರ್ ಅಬೌಟ್ 1:1.4 ವರೆಗೂ ನಮಗೆ ಮೊಮೆಂಟಮ್ ಕೊಡುತ್ತೆ. ಈಗ ಏನಾಗುತ್ತೆ, ಪ್ರೈಸ್ ನನ್ನ ಎಂಟ್ರಿ ಪಾಯಿಂಟ್ ಇಂದ 1:1 ಗಿಂತಾನು ಜಾಸ್ತಿ ಮೊಮೆಂಟಮ್ ನಮಗೆ ಕೊಟ್ಟಿರುತ್ತೆ. ಸೊ ಆಗ ನಾನು ಏನ್ ಮಾಡ್ತೀನಿ, ನನ್ನ ಎಸ್ ಎಲ್ ನ ಇಲ್ಲಿ ಟ್ರೈಲ್ ಮಾಡ್ತೇನೆ. ಇಲ್ಲಿ ನೀವು ಗಮನಿಸಬಹುದು ಅರೌಂಡ್ 220ಗೆ ನಾನು ಇಲ್ಲಿ ಎಕ್ಸಿಟ್ ನ ಕಂಡಿದ್ದೇನೆ, ಅದು ಕೂಡ 955ಗೆ. ಇಲ್ಲಿ ನಾನು ಏನ್ ಮಾಡಿದ್ದೇನೆ, 218ಗೆ ಏನು ಎಂಟ್ರಿನ ಪಡೆದಿದೆ ಅದು ನನಗೆ ಒಂದು ಮೊಮೆಂಟಮ್ನ ಉತ್ತಮವಾಗಿ ಕೊಟ್ಟಿತ್ತು. ಸೊ ಆಗ ನಾನು ಏನು ಮಾಡ್ತೇನೆ, ನನ್ನ ಎಸ್ ಎಲ್ ನ ಕಾಸ್ಟ್ಗೆ ತಗೊಂಡು ಬರ್ತೇನೆ. ಸೊ ಸ್ವಲ್ಪ ಸಮಯದ ನಂತರ ಪ್ರೈಸ್ ಏನು ಮಾಡುತ್ತೆ, ಪ್ರೀಮಿಯಂ ಚಾರ್ಟ್ ಅಲ್ಲಿ ನೀವು ಗಮನಿಸಬಹುದು, ಸ್ವಲ್ಪ ಸಮಯದ ನಂತರ ಪ್ರೈಸ್ ಇಲ್ಲಿ ಒಂದು ಮೊಮೆಂಟಮ್ನ ಕೊಟ್ಟು ಇಮಿಡಿಯೇಟ್ಲಿ ರಿವರ್ಸಲ್ ಬರುತ್ತೆ ಅಂಡ್ ಕಾಸ್ಟ್ ಅಲ್ಲಿ ನನ್ನ ಎಸ್ ಎಲ್ ಇಲ್ಲಿ ಎಕ್ಸಿಟ್ ಆಗುತ್ತೆ. ಸೊ ಆನಂತರ ಮತ್ತೊಂದು ಬಾರಿ ಸೇಮ್ ಸ್ಟ್ರಾಟಜಿ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರಿನ ಪಡಿತೇನೆ. ಇದರ ಹಿಂದಿನ ರೀಸನ್ ಏನಿತ್ತು ಅಂದ್ರೆ, ಪ್ರೈಸ್ ಈ ಒಂದು ಸಪೋರ್ಟ್ ಏನಿದೆಯಲ್ಲ ಪ್ರೀವಿಯಸ್ ಲೆವೆಲ್ ಇದು ಇಲ್ಲಿ ಕಂಟಿನ್ಯೂಸ್ಲಿ ಹೋಲ್ಡ್ ಆಗ್ತಾ ಇತ್ತು ಅಂಡ್ ಈ ಒಂದು ರಿವರ್ಸಲ್ ಏನಿದೆಯಲ್ಲ ಸ್ಲೋಲಿ ನಮಗೆ ಬರ್ತಾ ಇತ್ತು. ಆದರೆ ಯಾವುದೇ ರೀತಿ ಈ ಒಂದು ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಅದರ ಕೆಳಗಡೆ ತನಕ ಪ್ರೈಸ್ ಬಂದಿರಲಿಲ್ಲ. ಸೊ ಹಾಗಾಗಿ ಮತ್ತೊಂದು ಬಾರಿ ಇಲ್ಲಿ ನಾನು ಎಂಟ್ರಿನ ಪ್ಲಾನ್ ಮಾಡ್ತೇನೆ ಅಂಡ್ ನನ್ನ ಆರ್ಡರ್ ಬುಕ್ ಅನ್ನು ಕೂಡ ನೀವು ಗಮನಿಸಬಹುದು. ಸೇಮ್ ಅರೌಂಡ್ 10:2ಗೆ ನಾನು ಇಲ್ಲಿ ಎಂಟ್ರಿನ ಪಡಿತೇನೆ. 231ಗೆ ನಾನು 900 ಕ್ವಾಂಟಿಟೀಸ್ನ ಫಸ್ಟ್ಗೆ ಆಡ್ ಮಾಡ್ತೇನೆ. 525 ಕ್ವಾಂಟಿಟೀಸ್ನ ಇನ್ನೊಂದು ಬಾರಿ ನಾನು 233ಗೆ ಎಂಟ್ರಿನ ಪ್ಲಾನ್ ಮಾಡ್ತೇನೆ. ಸೊ ಆನಂತರ ಎಕ್ಸಾಕ್ಟ್ಲಿ 10:04ಗೆ ನಾನು ಇಲ್ಲಿ ಎಕ್ಸಿಟ್ನ ಕಾಣ್ತೇನೆ. ಇಲ್ಲಿ ನೀವು ಗಮನಿಸಬಹುದು. ಸೊ ಪ್ರೀಮಿಯಂ ಚಾರ್ಟ್ ಅನ್ನು ನೀವು ಒಂದು ಬಾರಿ ಇಲ್ಲಿ ಗಮನಿಸೋದಾದ್ರೆ ನಾನು ಆಲ್ಮೋಸ್ಟ್ ಈ ಕ್ಯಾಂಡಲ್ ಅಲ್ಲಿ ಎಕ್ಸಿಟ್ನ ಕಂಡಿದೆ. ಅಂದ್ರೆ 10:04 ಕ್ಯಾಂಡಲ್ ಅಂತ ಬಂದಾಗ ಈ ಒಂದು ಬೇರಿಶ್ ಕ್ಯಾಂಡಲ್ ಏನಿದೆಯಲ್ಲ ಈ ಒಂದು ಕ್ಯಾಂಡಲ್ ಅಲ್ಲಿ ನಾನು ಎಕ್ಸಿಟ್ ನ ಕಾಣ್ತೇನೆ. ಇಫ್ ಇನ್ ಕೇಸ್ ಜಸ್ಟ್ 1 ನಿಮಿಷ ಲೇಟ್ ಆಗಿದ್ರು ಕೂಡ ಪ್ರೈಸ್ ಡೈರೆಕ್ಟ್ಲಿ ಇಲ್ಲಿ ಡಂಪ್ ಆಗಿರೋದು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂದ್ರೆ ಸಮ್ವೇರ್ ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿನ ಪಡಿತೇನೆ, ಪ್ರೈಸ್ ಮೊಮೆಂಟಮ್ ಕೊಡುತ್ತೆ. ಅಗೇನ್ ನಾನು 1:2ಗೆ ವೆಯ್ಟ್ ಮಾಡ್ತೇನೆ ಅಂಡ್ ಪ್ರೈಸ್ ಯಾವಾಗ ಪ್ರೀವಿಯಸ್ ಹೈ ಅನ್ನ ಪ್ರೀಮಿಯಂ ಚಾರ್ಟ್ ಅಲ್ಲಿ ಹಾಗೆ ನಮಗೆ ಸ್ಪಾಟ್ ಚಾರ್ಟ್ ಅಲ್ಲಿ ಕೂಡ ಪ್ರೀವಿಯಸ್ ಲೋ ಏನಿದೆಯಲ್ಲ ಅದನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಆಗುತ್ತೆ. ಅಂದ್ರೆ ನಾನು ಪಿ ಸೈಡ್ ಅಲ್ಲಿ ಎಂಟ್ರಿ ಪಡೆದಿದೆ. ಸೊ ಹಾಗಾಗಿ ಪ್ರೈಸ್ ಕೆಳಗಡೆ ಬರ್ತಾ ಇತ್ತು ಅಂಡ್ ಪ್ರೀವಿಯಸ್ ಲೋ ಅನ್ನ ಇಲ್ಲಿ ಪ್ರೈಸ್ ಬ್ರೇಕ್ ಆಗುತ್ತೆ. ಇವತ್ತಿನ ಲೋ ಏನಿದೆ ಅದನ್ನ ಬ್ರೇಕ್ ಡೌನ್ ಆಗುತ್ತೆ ಅಂಡ್ ಸಸ್ಟೈನ್ ಕೂಡ ಆಗಲ್ಲ. ಸೊ ಆ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ಲಿ 10:04ಗೆ ನಾನು ಎಕ್ಸಿಟ್ ನ ಕಂಡಿದ್ದೇನೆ ಅಂಡ್ ಆರ್ಡರ್ ಬುಕ್ ಅನ್ನು ನೀವು ಕ್ಲಿಯರ್ಲಿ ಗಮನಿಸಬಹುದು. 10:04:18 ನಾನು ಎಕ್ಸಿಟ್ ನ ಕಾಣ್ತೇನೆ. ಅಂದ್ರೆ ಈ ಕ್ಯಾಂಡಲ್ ಟೈಮಲ್ಲಿ ನಾನು ಕ್ಲೋಸಿಂಗ್ ನ ಕಾಣ್ತೇನೆ ಅಥವಾ ಕ್ಲೋಸ್ ನ ಮಾಡ್ತೇನೆ. ಆ ನಂತರ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಪ್ರೈಸ್ ಏನ್ ಮಾಡುತ್ತೆ, ಡೈರೆಕ್ಟ್ಲಿ ಡಂಪ್ ಆಗುತ್ತೆ. ಅಂದ್ರೆ ಒಂದು ವಿಚಾರಲ್ಲಿ ನ್ಯೂಸ್ ಇತ್ತು. ಹಾಗೆ ಇಲ್ಲಿ ನನಗೆ ಈ ಎಂಟ್ರಿನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಏನಕ್ಕೆ ಆಗ್ಲಿಲ್ಲ ಅಂದ್ರೆ, ನಾನು ಒಂದು ಡೌನ್ ಸೈಡ್ ಎಂಟ್ರಿನ ಪ್ಲಾನ್ ಮಾಡಿದ್ದೆ ಪಿ ಸೈಡ್ ಅಲ್ಲಿ ಅಂಡ್ ಅದನ್ನ ಎಕ್ಸಿಟ್ ಆಗ್ಬಿಟ್ಟು ಮತ್ತೊಂದು ಬಾರಿ ಸಿ ಸೈಡ್ ಇದ್ದು ಪ್ರೀಮಿಯಂ ನ ನೋಡೋದು, ಹಾಗೆ ಸ್ಟಾಪ್ ಲಾಸ್ ಎಷ್ಟಿದ್ದು ಕ್ವಾಂಟಿಟಿನ ಮ್ಯಾನೇಜ್ ಮಾಡೋ ಹೊತ್ತಲ್ಲಿ ಪ್ರೈಸ್ ಆಲ್ರೆಡಿ ಮೂವ್ ಆಗಿತ್ತು. ಅಂದ್ರೆ ಪ್ರೈಸ್ ದೊಡ್ಡದಾದ ಮೊಮೆಂಟಮ್ ನಮಗೆ ಕೊಡ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಈ ಒಂದು ಮೊಮೆಂಟಮ್ ಅಂದ್ರೆ ಅಪ್ ಸೈಡ್ ಅಲ್ಲಿ ಪ್ರೈಸ್ ಸಿ ಸೈಡ್ ಅಲ್ಲಿ ಮೊಮೆಂಟಮ್ ಕೊಟ್ಟಿದೆ ಸ್ಪಾಟ್ ಅಲ್ಲಿ, ಈ ಮೊಮೆಂಟಮ್ ನನಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅಲ್ಲಿ ಟೈಮ್ ಇರಲಿಲ್ಲ. ಹಾಗೆ ಪ್ರೈಸ್ ಇಲ್ಲಿ ರಿವರ್ಸಲ್ ಬಂದು ಮತ್ತೊಂದು ಬಾರಿ ಎಂಟ್ರಿ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಬಟ್ ಅಲ್ಲಿ ಎಂಟ್ರಿ ಪಡ್ಲಿಕ್ಕೆ ಯಾವುದೇ ರೀತಿ ನಾನು ಇಂಟ್ರೆಸ್ಟೆಡ್ ಆಗಿರಲಿಲ್ಲ. ಯಾಕೆಂದ್ರೆ ರೀಸನ್ ಏನು ಅಂದ್ರೆ, ಇಲ್ಲಿ ಪ್ರೀವಿಯಸ್ ರೇಂಜ್ ಏನಿದೆಯಲ್ಲ ಅದರ ಒಳಗಡೆ ಪ್ರೈಸ್ ಇತ್ತು. ಹಾಗಾಗಿ ಪ್ರೈಸ್ ಇಲ್ಲಿಂದ ಕೆಳಗಡೆ ಬಂದಾಗ ನಾನು ಯಾವುದೇ ರೀತಿ ಇಂಟ್ರೆಸ್ಟೆಡ್ ಆಗಿರಲಿಲ್ಲ. ಆನಂತರ ಪ್ರೈಸ್ ಮತ್ತೊಂದು ಮೊಮೆಂಟಮ್ ಕೊಡುತ್ತೆ. ಈ ಮೊಮೆಂಟಮ್ ಮತ್ತೆ ಸಸ್ಟೈನ್ ಆಗುತ್ತೆ. ಸೊ ಇಲ್ಲಿ ನನ್ನ ಎಂಟ್ರಿ ಇದ್ದದ್ದು ಈ ಬಾಟಮ್ ಅಲ್ಲಿ ನಾನು ಎಂಟ್ರಿನ ಪಡಿಬೇಕಾಗಿತ್ತು, ಬಟ್ ಅದು ನನಗೆ ಮಿಸ್ ಆಗುತ್ತೆ. ಸೊ ಡೈರೆಕ್ಟ್ಲಿ ಪ್ರೈಸ್ ಇಲ್ಲಿಂದ ಅಪ್ ಸೈಡ್ ಮೊಮೆಂಟಮ್ ಕೊಡುತ್ತೆ. ಓಕೆ ಫೈನ್, ನನಗೆ ಡೌನ್ ಸೈಡ್ ಇದು ಒಂದು ಮೊಮೆಂಟಮ್ ಮಿಸ್ ಆಗಿದೆ, ಏನು ಕೂಡ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಎಂಟ್ರಿ ಪಡೆದಿದ್ರೆ ಪ್ರಾಫಿಟ್
ಪ್ರಾಫಿಟ್ ಆಗ್ತಾ ಇತ್ತು, ಅದರಲ್ಲಿ ಏನಾದರೂ ಲಾಸ್ ಆಗ್ತದೆ, ಅದು ಸೆಕೆಂಡರಿ. ಬಟ್ ಎಂಟ್ರಿ ಪಡೆದ ಮೇಲೆ ವಿಚಾರ ಏನಿರುತ್ತಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಂಟ್ರಿ ಪಡೆದ ಮೇಲೆ ಇಫ್ ಇನ್ ಕೇಸ್ ನೀವೇನಾದರೂ ರೈಟ್ ಪಾಯಿಂಟಲ್ಲಿ ಎಕ್ಸಿಟ್ ಕಂಡಿಲ್ಲ ಅಂತ ಇದ್ದಾಗ ಹೋಲ್ ಏನು ಪ್ರಾಫಿಟ್ ಏನು ನೀವು ಮಾಡಿರ್ತೀರ ಅದೆಲ್ಲವೂ ಕೂಡ ನಿಮಗೆ ಕೈಯಿಂದ ತಪ್ಪೋ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಇಫ್ ಇನ್ ಕೇಸ್ ನೀವೇನಾದರೂ ಅಲ್ಲಿ ಇನ್ನಷ್ಟು ಹೋಲ್ಡ್ ಮಾಡ್ತೀರಿ, ಲೈಕ್ 1:5 ಹೋಗಲಿ ಪ್ರೈಸ್ ಈ ರೀತಿ ಕೆಳಗಡೆ ಬಂದಾಗ ಇಲ್ಲ ಇದು ಇನ್ನಷ್ಟು ಮೇಲ್ಗಡೆ ಹೋಗುತ್ತೆ, ಆ ರೀತಿ ಏನಾದರೂ ಮಿಸ್ಟೇಕ್ಸ್ಗಳನ್ನು ನೀವು ಮಾಡಿದಾಗ ಇಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಲಾಸಸ್ಗಳು ನಮಗೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಯಾವ ಪಾಯಿಂಟಲ್ಲಿ ನೀವು ಎಂಟ್ರಿ ಪಡಿತೀರಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಎಕ್ಸಿಟ್ ಎಲ್ಲಿ ಕಾಣ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ನಾವೇನಾದರೂ ರೈಟ್ ಪಾಯಿಂಟಲ್ಲಿ ರೈಟ್ ಮೂಮೆಂಟಲ್ಲಿ ಎಕ್ಸಿಟ್ನ ಕಾಣದೇ ಇದ್ದಾಗ ಮಾರ್ಕೆಟ್ ನಮಗೆ ದೊಡ್ಡ ಮಟ್ಟದ ಒಂದು ಎಫೆಕ್ಟ್ ಅನ್ನು ನೀಡೋ ಸಾಧ್ಯತೆ ಇರುತ್ತೆ. ಎಲ್ಲೋ ಕೆಲವೊಂದು ಸಾಧ್ಯತೆಗಳಲ್ಲಿ ನೀವು ಎಂಟ್ರಿ ಪಡೆದ ಮೇಲೆ ದೊಡ್ಡ ಮೂಮೆಂಟಮ್ ನಾವು ಹೋಲ್ಡ್ ಮಾಡಿದಾಗ ಸಿಕ್ಕಿರಬಹುದು. ಅದು ಪ್ಲಾನ್ಡ್ ಬೇಸ್ಡ್ ಆಗಿ ಮಾಡಿದ್ರೆ ಫೈನ್, ಪ್ಲಾನ್ ಇತ್ತು ದೊಡ್ಡ ಮೂಮೆಂಟಮ್ ಆಗುತ್ತೆ ಅಂತ, ಸೊ ಆ ಬೇಸ್ಡ್ ಆಗಿ ನಿಮಗೆ ಎಂಟ್ರಿಯಿಂದ ಎಕ್ಸಿಟ್ ನೀವು ಪ್ಲಾನ್ ಮಾಡಿದ್ರೆ ಫೈನ್. ಬಟ್ ಕೆಲವೊಂದು ಬಾರಿ ನಾವು ವಿತ್ ಅ ಹೋಪ್ ಹೋಲ್ಡ್ ಮಾಡ್ತೀವಿ, ಅಂದ್ರೆ ಎಂಟ್ರಿ ಪಡೆದಿರ್ತೀವಿ, ಇಲ್ಲಿಂದ ಪ್ರೈಸ್ ಮೂಮೆಂಟಮ್ ಕೊಡ್ಬೋದು ಅನ್ನೋದ್ರ ಬೇಸ್ಡ್ ಆಗಿ ನಾವು ಹೋಲ್ಡ್ ಅನ್ನ ಮಾಡ್ತೀವಿ. ಸೊ ಹಾಗಾಗಿ ಆ ತಪ್ಪುಗಳನ್ನು ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು. ಮುಂಚೆ ನಾನು ಕೂಡ ಈ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೆ. ಎಂಟ್ರಿ ಪಡೆದ ಮೇಲೆ ಪ್ರಾಪರ್ ರೈಟ್ ಪಾಯಿಂಟ್ ಅಲ್ಲಿ ನಾನು ಎಕ್ಸಿಟ್ ನ ಕಾಣ್ತಾ ಇರಲಿಲ್ಲ. ಇದು ನನ್ನ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಒಂದು ಎಫೆಕ್ಟ್ ಅನ್ನು ನನಗೆ ನೀಡ್ತಾ ಇತ್ತು. ಹಾಗಾಗಿ ಆ ನಂತರ ನಾನು ಏನ್ ಮಾಡಿದೆ, ಎಂಟ್ರಿ ಪಡೆದ ಮೇಲೆ ನನ್ನ ಎಕ್ಸಿಟ್ ಎಲ್ಲಿ ಅನ್ನೋದನ್ನ ನಾನು ಫಸ್ಟ್ಗೆ ಡಿಸೈಡ್ ಮಾಡ್ತೇನೆ. ಅಂದ್ರೆ 1:1 ತಗೊಳ್ಬೇಕಾ, 1:2 ತಗೊಳ್ಬೇಕಾ ಅಥವಾ ಟ್ರೇಲ್ ಮಾಡಬೇಕಾ, ಈ ಮೂರು ವಿಚಾರಗಳನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಎಂಟ್ರಿನ ಪ್ಲಾನ್ ಮಾಡ್ತೇನೆ. ಆಗೇನಾಗುತ್ತೆ, ಒಂದು ಬಾರಿ ನಾವು ಎಂಟ್ರಿ ಪಡೆದ ಮೇಲೆ ಪ್ರೈಸ್ ಒಂದು ಮೊಮೆಂಟಮ್ ಕೊಡುತ್ತೆ ಅಂತ ಇದ್ದಾಗ ನಾವು ಐದರ್ ಕಾಸ್ಟ್ಗೆ ಟ್ರೇಲ್ನ ಮಾಡಬಹುದು, ಅಥವಾ ಪ್ರೈಸ್ ಒಂದು 1:1 1:2 ರೀಚ್ ಆದ್ಮೇಲೆ ಅಟ್ಲೀಸ್ಟ್ ನಾವು 1:1 ನ ಕೆಳಗಡೆ ಆದ್ರೂ ನಮ್ಮ ಒಂದು SL ನ ಟ್ರೇಲ್ ಮಾಡಬಹುದು. ಇದರಿಂದ ಏನಾಗುತ್ತೆ, ಮಿನಿಮಮ್ ಪ್ರಾಫಿಟ್ ಆದ್ರೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಕಾಸ್ಟ್ ಅಲ್ಲಿ ನಾವು ಎಕ್ಸಿಟ್ ಆದಾಗ ನಮಗೆ ದೊಡ್ಡ ಮಟ್ಟದ ಏನು ಲಾಸಸ್ ಆಗಲ್ಲ. ಹಾಗೆ ಈ ರೀತಿಯ ಒಂದು ಸಡನ್ ಡಂಪ್ ಏನಿರುತ್ತೆ ಅಥವಾ ಸಡನ್ ಮೊಮೆಂಟಮ್ ನ್ಯೂಸ್ ಬೇಸ್ಡ್ ಆಗಿ ಏನು ಮೊಮೆಂಟಮ್ ನಮಗೆ ಇವತ್ತು ಕಾಣಲಿಕ್ಕೆ ಸಿಕ್ಕಿದ್ದು, ಆ ರೀತಿಯ ಮೊಮೆಂಟಮ್ ನಿಂದ ಕೂಡ ನಾವು ಸೇವ್ ಅನ್ನ ಮಾಡ್ಕೊಳ್ಬಹುದು ನಮ್ಮ ಕ್ಯಾಪಿಟಲ್ ನ ಹಾಗೆ ನಮ್ಮ ಪ್ರಾಫಿಟ್ ಅನ್ನ. ಸೊ ಹಾಗಾಗಿ ಯಾವಾಗಲೂ ಕೂಡ ಎಂಟ್ರಿಯ ಜೊತೆಗೆ ಎಕ್ಸಿಟ್ ಅನ್ನ ಡಿಸೈಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಇವತ್ತಿನ ಫೋರೆಕ್ಸ್ ಲೈವ್ ಅಲ್ಲಿ ಕೂಡ ನಾವು ಪ್ರತಿದಿನ ಫೋರೆಕ್ಸ್ ನಲ್ಲಿ ಲೈವ್ ಟ್ರೇಡಿಂಗ್ ನ ಯೂಟ್ಯೂಬ್ ಅಲ್ಲೇ ಮಾಡ್ತೀವಿ. ಇಫ್ ಇನ್ ಕೇಸ್ ನಿಮಗೆ ಅದರ ಲಿಂಕ್ ಸಿಗ್ತಾ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ನ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ, ಅದರ ಮೂಲಕ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಬಹುದು. ಪ್ರತಿದಿನ ಯೂಟ್ಯೂಬ್ ಲೈವ್ ನ ಲಿಂಕ್ ಅನ್ನ ಫ್ರೀ ಟೆಲಿಗ್ರಾಮ್ ಚಾನಲ್ ನಾನು ನೀಡ್ತಾ ಇರ್ತೀನಿ. ಸೊ ಅದರ ಮೂಲಕ ನೀವು ಫೋರೆಕ್ಸ್ ನ ಲೈವ್ಗೂ ಕೂಡ ಪ್ರತಿದಿನ ಜಾಯ್ನ್ ಆಗಬಹುದು. ಇವತ್ತು ಕೂಡ ನಾವು ರೈಟ್ ಮೂಮೆಂಟಮ್ ಗಳಲ್ಲಿ ಫೋರೆಕ್ಸ್ ನ ಟ್ರೇಡ್ ಗಳನ್ನ ಎಕ್ಸಿಟ್ ಆಗ್ತಾ ಇದ್ವಿ. ಇಫ್ ಇನ್ ಕೇಸ್ ನಾವೇನಾದ್ರೂ ಅದನ್ನು ಹೋಲ್ಡ್ ಮಾಡ್ತಾ ಇದ್ರೆ ನೀವು ಅದನ್ನು ಆನಂತರ ಬೇಕಿದ್ರೆ ಹೋಗಿ ಗಮನಿಸಬಹುದು. ಇಫ್ ಇನ್ ಕೇಸ್ ನಾವು ಅದನ್ನು ಹೋಲ್ಡ್ ಮಾಡಿದ್ರೆ ನಮಗೆ ಮಾಡಿರೋ ಪ್ರಾಫಿಟ್ ಕೂಡ ಕೈಯಿಂದ ಮಿಸ್ ಆಗೋ ಸಾಧ್ಯತೆ ಇತ್ತು. ಹಾಗಾಗಿ ಟ್ರೇಡಿಂಗ್ ಅಲ್ಲಿ ಎಂಟ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಯಾವ ಪಾಯಿಂಟ್ ಅಲ್ಲಿ ನೀವು ಬೈ ಮಾಡಬೇಕು ಅಥವಾ ಯಾವ ಪಾಯಿಂಟ್ ಅಲ್ಲಿ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿರೋ, ಹಾಗೆ ಎಲ್ಲಿ SL ನೀವು ಇಡಬೇಕು ಅಂತ ಡಿಸೈಡ್ ಮಾಡ್ತಿರೋ, ಅದೇ ರೀತಿ ನೀವು ಎಕ್ಸಿಟ್ ನ ಕೂಡ ಎಲ್ಲಿ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೆಕೆಂಡ್ ಟ್ರೇಡ್ ನನಗೆ ಎಂಟ್ರಿ ಸಿಕ್ಕಿಲ್ಲ, ಸೊ ಹಾಗಾಗಿ ಎಕ್ಸಿಟ್ ಎಲ್ಲಿ ಮಾಡಬೇಕು ಆ ರೀತಿ ಬಾಕಿ ಡಿಸಿಷನ್ಗಳನ್ನು ನಾನು ತಗೊಳ್ಬೇಕು ಅಂತ ಇಲ್ಲ. ಬಟ್ ಒನ್ಸ್ ನಾನು ಒಂದು ಟ್ರೇಡ್ ಅಲ್ಲಿ ಎಂಟ್ರಿ ಆದ್ಮೇಲೆ ಆ ಟ್ರೇಡ್ ನಲ್ಲಿ ನಾನು ಯಾವಾಗ ಎಂಟ್ರಿ ಆಗ್ತೇನೆ, ಸೊ ಅಲ್ಲಿ ಎಕ್ಸಿಟ್ ಪ್ಲಾನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ನಮಗೆ ಏನಾದರೂ ಎಕ್ಸಿಟ್ ಪ್ಲಾನ್ ಮಾಡಿಲ್ಲ ಅಂತ ಇದ್ದಾಗ ತುಂಬಾನೇ ದೊಡ್ಡ ಮಟ್ಟದ ಟ್ರೇಡಿಂಗ್ನಲ್ಲಿ ಎಫೆಕ್ಟ್ ಆಗೋ ಸಾಧ್ಯತೆಗಳು ನಮಗೆ ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿ ಇಶ್ಯೂಸ್ಗಳು, ಎಕ್ಸಿಟ್ ಇಶ್ಯೂಸ್ಗಳು ನಿಮಗೆ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಎಸ್ ಅಂತ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟ್.